Hello, welcome back to our YouTube channel Tom and Jerry. ಈ ವಿಡಿಯೋ ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ರಿವ್ಯೂ ಆಗಿರುತ್ತೆ. ಏನ್ ಗುರು, ಇಂಡಿಯಾ ಸೋತೋಗ್ಬಿಟ್ಟೈತೆ ಸೌತ್ ಆಫ್ರಿಕಾ ಮೇಲೆ. ಮೊನ್ನೆ ಎಲ್ಲ ಆಶಸ್ ಬಗ್ಗೆ ಮಾತಾಡ್ತಿದ್ದೆ, ಇಂಡಿಯಾನೇ ಸೋತೋಗ್ಬಿಟ್ಟೈತೆ. ಏನು ಮಾಡಕ್ಕಾಗಲ್ಲ, ಒಂದೊಂದ್ಸತಿ ಸೋಲ್ತೀವಿ ಒಂದ್ಸತಿ ಗೆಲ್ತೀವಿ. ಇವತ್ತು ಸೋತಿದೀವಿ. ಒಂದು 20 years ಆಗಿರ್ಬೋದು ನಾವು ಸೋತಿ ಅವ್ರ ಮೇಲೆ. ಇವತ್ತು ಸೋತಿದೀವಿ, ಏನು ಮಾಡಕ್ಕಾಗಲ್ಲ, ಒಂದೊಂದು ಟೈಮ್ ಆಗುತ್ತೆ. ಬಟ್ ಟೀಮ್ ಸೆಲೆಕ್ಷನ್ ರಾಂಗ್ ಇದೆ, ಅದಾದ್ಮೇಲೆ ಆಡ್ಸಿರೋದು ಪ್ಲೇಯಿಂಗ್ 11 ರಾಂಗ್ ಇದೆ. ಇದೆಲ್ಲ ಡಿಸ್ಕಸ್ ಮಾಡೋಣ. ಯಾವಾಗ ಸ್ಟಾರ್ಟಿಂಗ್ ಇಂದ ಮಾಡೋಣ. ಫಸ್ಟ್ ಮ್ಯಾಚ್ ನಾವು ಪ್ರಿವ್ಯೂ ಮಾಡಿಲ್ಲ, ಮತ್ತೆ ರಿವ್ಯೂನು ಮಾಡಿಲ್ಲ. 20 ವರ್ಷದಿಂದ ಒಂದ್ಸಲಿನೂ ಸೋತಿಲ್ಲ. ಇದೆ ಅವ್ರ ಮೇಲೆ ಸೋತಿರ್ಲಿಲ್ಲ, ಸೌತ್ ಆಫ್ರಿಕಾ ಮೇಲೆ. ಅದು ಇಂಡಿಯಾದಲ್ಲಿ ಸೋತಿರ್ಲಿಲ್ಲ. ಇವಾಗ ಸೋತಿದೀವಿ. ರೀಸೆಂಟ್ ಆಗಿ ನಾವು ನ್ಯೂಜಿಲೆಂಡ್ ಮೇಲೆ ಸೋತಿದ್ವಿ ಹೋಮ್ ಇಂಡಿಯಾದಲ್ಲಿ. ಅವರು ವೈಟ್ ವಾಶ್ ಮಾಡಿದ್ರು 3 out of 3 ಇಂಡಿಯಾನ. ಇವತ್ತು ಸೌತ್ ಆಫ್ರಿಕಾ ನಮ್ಗೆ ವೈಟ್ ವಾಶ್ ಮಾಡಿದೆ 2 out of 0. ಹಂಗಾರೆ ಹಿಂಗೆ ಕಂಟಿನ್ಯೂ ಆದ್ರೆ ಟೆಸ್ಟ್ ಸೀರೀಸ್ ಅಲ್ಲಿ ಇಂಡಿಯಾ ಲಾಸ್ಟ್ ಬರುತ್ತೆ. ಹಿಂಗೆ ಕತೆ ಆತರ ಹೇಳಕ್ ಆಗಲ್ಲ. ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಚೆನ್ನಾಗಿ ಆಡಿದ್ದಾರೆ ಇಂಗ್ಲೆಂಡ್ ಅಲ್ಲೆಲ್ಲಾನು. ಬಟ್ ಇಂಡಿಯಾಗ್ ಬಂದ್ಮೇಲೆ ಏನೋ ಒಂಥರ ಇವ್ರಿಗೆ ಮೇನ್ಲಿ ಏನಂತಂದ್ರೆ, ಇವತ್ತಿನ ಲಾಸ್ಗೆ ನನ್ನ ಅನಾಲಿಸಿಸ್ ಏನಂತಂದ್ರೆ, ನೀವು ಲೋಕಲ್ ಪ್ಲೇಯರ್ಸ್ ಅಂದ್ರೆ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ಯಾರು ಡೊಮೆಸ್ಟಿಕ್ ನ ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದಾರೆ ಅವ್ರಿಗೆ ನೀವು ಚಾನ್ಸ್ ಕೊಡ್ತಾ ಇಲ್ಲ. ಇಂಗ್ಲೆಂಡ್ ಅಲ್ಲಿ ಚೆನ್ನಾಗಿ ಯಾರು ಆಡ್ತಾರೆ, ಆಮೇಲೆ T20 ಯಾರು ಚೆನ್ನಾಗಿ ಆಡ್ತಾರೆ, IPL ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ, ಅವ್ರನ್ನೆಲ್ಲ ತಗೊಂಡ್ಬಂದು ರೆಡ್ ಬಾಲ್ ಕ್ರಿಕೆಟ್ ಆಡ್ಸಿದ್ರೆ ಡೆಫಿನೆಟ್ಲಿ ಇದೇ ರಿಸಲ್ಟ್ ಮುಂದೆನೂ ಕಂಟಿನ್ಯೂ ಆಗುತ್ತೆ. ಸೊ ಇದು ಹೈ ಟೈಮ್ ಗೌತಮ್ ಗಂಭೀರ್ ಅಂಡ್ ಇಂಡಿಯನ್ ಕ್ರಿಕೆಟ್ ಟೆಸ್ಟ್ ಕ್ರಿಕೆಟ್ ಟೀಮ್ಗೆ ಒಂದು ಹೈ ಟೈಮು. ಅವ್ರ ಏನ್ ಪ್ರಾಬ್ಲಮ್ ಏನ್ ಆಗಿದೆ ಅದನ್ನ ರೆಕ್ಟಿಫೈ ಮಾಡ್ಕೊಂಡು ನೆಕ್ಸ್ಟ್ ಸೀರೀಸ್ಗೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಬೇಕು. ಎಕ್ಸಾಂಪಲ್, ಸರ್ಫರಾಜ್ ಖಾನ್ ನ ತಗೊಳ್ಳಿಲ್ಲ. ಇಂಡಿಯನ್ ಪಿಚರ್ಸ್ ಅಲ್ಲಿ ಕರೆಂಟ್ ಫಾರ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸರ್ಫರಾಜ್ ಖಾನ್ ನ ತಗೋಬೇಕಾಯ್ತು, ತಗೊಳ್ಳಿಲ್ಲ. ಅಭಿಮನ್ಯು ಈಶ್ವರನ್ ತಗೊಳ್ಳಿಲ್ಲ. ಕರುಣ್ ನಾಯರ್ ನ ತಗೊಳ್ಳಿಲ್ಲ. ಯಾರು ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಅವ್ರನ್ನ ನೀವು ಆಡಿಸ್ಬೇಕು ಇಂಡಿಯಾ ಅಂತ ಬಂದಾಗ. ಇವಂದು ಓಕೆ, ಬಿಗ್ ನೇಮ್ಸ್ ಇರ್ತದೆ, ಗಿಲ್ ಇರ್ತಾರೆ, ರಾಹುಲ್ ಅವರೆಲ್ಲ ಇರ್ತಾರೆ, ಓಕೆ ಅವರೆಲ್ಲ ಚೆನ್ನಾಗಿ ಆಡ್ತಾರೆ. ಬಟ್ ನಿಮ್ಗೆ ಯಾರು ಟರ್ನಿಂಗ್ ಟ್ರ್ಯಾಕ್ಸ್ ಅಲ್ಲಿ ಮತ್ತೆ ಡೊಮೆಸ್ಟಿಕ್ ಪಿಚರ್ಸ್ ಅಲ್ಲಿ ಯಾರು ಚೆನ್ನಾಗಿ ಆಡಿ ರೂಢಿ ಇದೆ ಅವ್ರನ್ನ ನೀವು ಆಡಿಸಿದಾಗ ಡೆಫಿನೆಟ್ಲಿ ನಿಮ್ಗೆ ಸಕ್ಸಸ್ ಕಾಣುತ್ತೆ. ಇವಾಗ ನೀವು ಅವ್ರನ್ನ ಆಡಿಸ್ತೇನೆ ಬೇರೆಯವ್ರನ್ನೆಲ್ಲ ಆಡಿಸ್ತಾ ಇದ್ರೆ ಈ ತರ ಸೋಲು ಖಂಡಿತವಾಗ್ಲಿರುತ್ತೆ. ಆಮೇಲೆ ಅಕ್ಸೆಪ್ಟೆನ್ಸು ಕಮ್ಮಿ ಆಗಿದೆ ನಮ್ಮ ಇಂಡಿಯನ್ ಟೀಮ್ಗೆ. ಗೌತಮ್ ಗಂಭೀರ್ ಕೋಚ್ ಆದ್ಮೇಲೆ ಏನೇ ಒಂದು ತಪ್ಪಾದ್ಮೇಲೆ ರೆಕ್ಟಿಫೈ ಮಾಡ್ಕೊಬೇಕು. ತಪ್ಪು ಮಾಡೇ ಮಾಡ್ತಾರೆ, ಎಲ್ಲರೂ ತಪ್ಪು ಮಾಡ್ತಾರೆ. ಆಸ್ಟ್ರೇಲಿಯಾ ಟೀಮು ಸೋಲುತ್ತೆ, ಆಸ್ಟ್ರೇಲಿಯಾದಲ್ಲಿ ಸೋತಿದೆ, ನಾವೇ ಹೋಗಿ ಸೋಲ್ಸ್ಕೊಂಡ್ ಬಂದಿದೀವಿ. ಇಂಗ್ಲೆಂಡು ಸೋಲುತ್ತೆ, ಎಲ್ಲರೂ ಸೋಲ್ತಾರೆ. ಸೋಲೋದು ಅಂತಲ್ಲ, ಹೆಂಗೆ ನಾವು ಆಡ್ತಾ ಇದೀವಿ. 400 ರನ್ನಿಂದ ಸೋತಿದ್ದಾರೆ ಇವರು. 400 ರನ್ನಿಂದ ಇಂಡಿಯಾ ಸೋಲೋ ಅಂತ ಟೀಮಾ? ನಾವು ಸೋಲೋದೇ ಅಪರೂಪ ಇದೆ. ಅದ್ರಲ್ಲಿ 400 ರನ್ನಿಂದ ಸೋಲ್ತಾ ಇದ್ದಾರೆ. ಎಷ್ಟು ಡಾಮಿನೇಟ್ ಮಾಡಿದಾರೆ ಅವರು, ಎಷ್ಟು ಡಾಮಿನೇಟ್ ಮಾಡಿದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ತುಂಬಾ ಹೈ ಟೈಮ್ ಚೇಂಜ್ ಮಾಡ್ಬೇಕು. ಏನು ಟೀಮ್ನ ಚೇಂಜ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು. ಆಮೇಲೆ ಗುಡ್ ಪಿಚರ್ಸ್ ನ ಕೊಡ್ಬೇಕು. ಗುಡ್ ಪಿಚರ್ಸ್ ಅಲ್ಲಿ ನಾನು ಆಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಇದೆಲ್ಲಾನು ಮಾಡಿದಾಗ ಈಗ ನಡೆದಿರೋ ಟೀಮ್ ಸೆಲೆಕ್ಷನ್ ಮಾಡಿರೋದು ಅಂದ್ರೆ ಅದು ಯಾರು ಮಾಡಿರೋದು? ಸೆಲೆಕ್ಷನ್ ಕಮಿಟಿ ಇದೆ, ಅಜಿತ್ ಅಗರ್ಕರ್ದು ಮತ್ತೆ ಗೌತಮ್ ಗಂಭೀರ್ ಕೋಚ್ ಇದೆ, ಮಾಡಿದ್ದಾರೆ. ಬಟ್ ಓಕೆ ಅಂತ ಗುಡ್ ಟೀಮೇ ಇದು. ಟೀಮ್ ಏನ್ ತುಂಬಾ ಇದು ಅಂತಲ್ಲ. ಬಟ್ ಈ ಪಿಚ್ಗೆ, ಇಂಡಿಯನ್ ಪಿಚರ್ಸ್ಗೆ ಇವರು ಓಕೆನಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವರು ಲೋಕಲ್ ಅಂದ್ರೆ ಇವಾಗ ಸರ್ಫರಾಜ್ ಖಾನ್ ಡೊಮೆಸ್ಟಿಕ್ ಅಲ್ಲಿ ಜೈಂಟ್ 100 ಮೇಲೆ 100 ಅವ್ರಿಗೆ ಚಾನ್ಸ್ ಕೊಡಿ, ಏನು ಕೊಡ್ತಾ ಇಲ್ಲ. ಇವಾಗ ಧ್ರುವ್ ಜುರೇಲ್ ಕೊಟ್ಟಿದ್ದಾರೆ. ಧ್ರುವ್ ಜುರೇಲ್ 3 ರನ್ನು 4 ರನ್ನು. ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಕೊಟ್ಟಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಎಷ್ಟು ರನ್ ಹೊಡೆದ್ರು? ಸ್ಕೋರ್ ಕಾರ್ಡ್ ನೋಡ್ತಾ ಇದ್ರೆ ಎಲ್ಲಾರು 20 ರನ್ ಒಳಗಡೆ ಇದೆಯಲ್ಲ ಗುರು. ರವೀಂದ್ರ ಜಡೇಜಾ ಮಾತ್ರ 54 ಹೊಡೆದಿದ್ದಾರೆ ಅಷ್ಟೇ. ಅವ್ರನ್ನ ಬಿಟ್ರೆ ಯಾರು ಒಬ್ರು ಹೊಡೆದಿಲ್ಲ. ಏನ್ ಈ ತರ ಪರ್ಫಾರ್ಮೆನ್ಸ್? ಕೆಲವ್ರು ಹೇಳ್ತಾರೆ ಪಿಚ್ ಪ್ರಾಬ್ಲಮ್ ಅಂತ. ಪಿಚ್ ಪ್ರಾಬ್ಲಮ್ ಆಗಿದ್ರೆ ಅವರು ನಮ್ಗೆ ಬೌಲರ್ ಕೂಡ 7th ಬ್ಯಾಟ್ಸ್ಮನ್ 100 ಹೊಡೆದಿದ್ದಾನೆ, ಮುತ್ತುಸ್ವಾಮಿ. ಸೌತ್ ಆಫ್ರಿಕಾ 7th ಪ್ಲೇಯರ್, 7th ಬ್ಯಾಟ್ಸ್ಮನ್ 100 ಹೊಡೆದಿದ್ದಾರೆ ನಮ್ಗೆ. ಆಯ್ತಾ? ಮುತ್ತುಸ್ವಾಮಿ ಅಂತ ನಮ್ಮ ತಮಿಳ್ನಾಡು ಓರಿಯೆಂಟೆಡ್ ಇವರೇ ಅವರು. ಅಲ್ಲಿ ಹೋಗಿದ್ದಾರೆ ಸೌತ್ ಆಫ್ರಿಕಾನಲ್ಲಿ. ಸೊ ಅವ್ರು 100 ಹೊಡೆದಿದ್ದಾರೆ. ಪಿಚ್ ಏನು ತೊಂದ್ರೆ ಇಲ್ಲ, ಬಟ್ ನಮ್ದು ಆಡೋ ಮೆಂಟಾಲಿಟಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸೆನುರಾನ್ ಮುತ್ತುಸ್ವಾಮಿ 109 ಹೊಡೆದಿದ್ದಾರೆ. ಹೌದು, 7th ಬಂದಿ ಅದು 7ನೇ ವಿಕೆಟ್, 7ನೇ ಬ್ಯಾಟ್ಸ್ಮನ್ ಆಗಿ ಬಂದು ಹೊಡೆದಿದ್ದಾರೆ ಅಂದ್ರೆ. ಸೊ ಇವ್ರ ಪ್ರಾಬ್ಲಮ್ ಇದೆ. ಇಂಡಿಯನ್
ಟೀಮ್ ಅಲ್ಲಿ ಬ್ಯಾಟ್ಸ್ಮನ್ಸ್ ಫೇಲ್ಯೂರ್ ಆಗಿದ್ದಾರೆ. ಈ ಸಪರೇಟ್ ಇವಾಗ ಯಾರು ಆಡಿದಾರೆ ಅದರಲ್ಲಿ ಸ್ವಲ್ಪ ಟೀಮ್ ಸೆಲೆಕ್ಷನ್ ಕರೆಕ್ಟ್ ಆಗಿಲ್ಲ. ಹೌದು, ನಿತೀಶ್ ಕುಮಾರ್ ರೆಡ್ಡಿ ಅವಶ್ಯಕತೆ ಇರಲಿಲ್ಲ. ದೇವದತ್ ಪಡಿಕಲ್ ಇದ್ರು, ಅಲ್ಲೇ ಇದ್ರು, ಟೀಮ್ ಅಲ್ಲೇ ಅವೈಲೇಬಲ್ ಇದ್ರು ಕೂಡ ದೇವದತ್ ಪಡಿಕಲ್ ಆಡಿಸ್ದೆ. ನಿತೀಶ್ ಕುಮಾರ್ ರೆಡ್ಡಿ ಅಲ್ಲೆಲ್ಲೋ ವೈಟ್ ಬಾಲ್ ಕ್ರಿಕೆಟ್ ಆಡ್ತಾ ಇದ್ರು ಅವರು, ಅವ್ರನ್ನ ಕರ್ಕೊಂಡ್ ಬಂದ್ ಆಡಿಸಿ ಸೆಕೆಂಡ್ ಮ್ಯಾಚ್ ಗೆ. ಆಮೇಲೆ ತುಂಬಾ ಬ್ಲಂಡರ್ಸ್ ಮಾಡಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಆಡ್ಸೋ ರೀಸನ್ ಅವ್ರನ್ನ ಬಿಟ್ಟು ಇವ್ರನ್ನ ಯಾಕೆ ಅವ್ರು MCG-ಲಿ 100 ಹೊಡೆದಿರಂತ. ಅದು ಆಸ್ಟ್ರೇಲಿಯಾ ಇದೆ, ಇದು ಇಂಡಿಯಾ ಇದೆ. ನೀವು ಯಾವ ಪ್ಲೇಯರ್ ಅಲ್ಲಿ ಇವಾಗ ನಮ್ದು ಎಕ್ಸಾಂಪಲ್ ಕೊಡ್ತೀನಿ. ಬೆಂಗಳೂರು ಪಿಚ್ ಅಲ್ಲಿ ಯಾರು ಆಡಿಸ್ಬೇಕು? AB de Villiers ಆಡಿಸ್ಬೇಕು ಅಲ್ವಾ? ಅದೇ AB de Villiers ನ ನೀವು ಸೂಪರ್ IPL ಅಲ್ಲಿ T20 ಹೌದು, ಗೇಲ್ ಆದ್ರೆ ಅವ್ರು ಎಲ್ಲಾದ್ರಲ್ಲೂ ಆಡ್ತಾರೆ. ಇವ್ರು ಎಲ್ಲಾ ಕಡೆನೂ ಆಡ್ತಾರೆ ಪ್ಲೇಯರ್ಸ್. ABD ಆಗ್ಬೋದು, ಗೇಲ್ ಆಗ್ಬೋದು, ಕೊಹ್ಲಿ ಆಗ್ಬೋದು, ಎಲ್ಲಾ ಕಡೆ ಆಡ್ತಾರೆ. ಕೆಲವರು ಒಬ್ರು ಸ್ಪಿನ್ ಚೆನ್ನಾಗ್ ಆಡ್ತಾರೆ, ಅಂತವ್ರನ್ನ ಹಾಕೋಬೇಕು ಸ್ಪಿನ್ ಸ್ಪೆಷಲಿಸ್ಟ್. ಆಮೇಲೆ ಡಿಫೆನ್ಸಿವ್ ಮೆಕ್ಯಾನಿಸಮ್ ಇರ್ಬೇಕು, ಡಿಫೆನ್ಸಿವ್ ಆಡೋರು ಇರ್ಬೇಕು. 100 ಬಾಲ್ ಆಡ್ಬೇಕು ಇವತ್ತು ಅಂದ್ರೆ 100 ಬಾಲ್ ಆಡೋರು ಇರ್ಬೇಕು. ಅಂತವ್ರು ತುಂಬಾ ಕಮ್ಮಿ. ರಿಷಬ್ ಪಂತ್ ಅಂತೂ ಪೂರ್ ಕ್ಯಾಪ್ಟನ್ಸಿ ಈ ಮ್ಯಾಚ್. ಹೌದಾ? ಪೂರ್ ಕ್ಯಾಪ್ಟನ್ಸಿ ಅಂದ್ರೆ ಪೂರ್ ಕ್ಯಾಪ್ಟನ್ಸಿ. ಎಲ್ಲಿ ಅಟ್ಯಾಕ್ ಮಾಡ್ಬೇಕು ಅಟ್ಯಾಕ್ ಮಾಡ್ಲಿಲ್ಲ ಸೌತ್ ಆಫ್ರಿಕನ್ಸ್ ನ. KL ರಾಹುಲ್ ಎರಡು ಇದ್ರಲ್ಲೂ ಬರೀ 22 ರನ್ ಒಂದ್ರಲ್ಲಿ ಹೊಡೆದಿದ್ದಾರೆ, ಇನ್ನೊಂದು 2-3 ಹೊಡೆದಿದ್ದಾರೆ. ಬಟ್ KL ರಾಹುಲ್ ಔಟ್ ಆಗಿರೋದು ಸೆಕೆಂಡ್ ಇದ್ರಲ್ಲಿ ಸ್ವಲ್ಪ ಲೇಸಿ ಆಗಿ ಔಟ್ ಆಗಿದ್ದಾರೆ. ಬಿಟ್ರೆ ಫಸ್ಟ್ನೇ ಇನ್ನಿಂಗ್ಸ್ ಅಲ್ಲಿ ಒಳ್ಳೆ ಬಾಲ್ ಬಿತ್ತು, ಅದು ಔಟ್ ಆದ್ರು. ಏನು ಮಾಡಕ್ ಆಗಲ್ಲ. ಓಪನಿಂಗ್ ಬ್ಯಾಟ್ಸ್ಮನ್ ಕ್ಲಿಕ್ ಆಗ್ತಾರೆ, ಇಲ್ಲಿ ಹಿಟ್ ಆಗ್ತಾರೆ. ಅದ್ರ ನೆಕ್ಸ್ಟ್ ಬರೋರು ಜವಾಬ್ದಾರಿ ತಗೋಬೇಕಲ್ಲ. ನಂಬರ್ 3, ನಂಬರ್ 4, ನಂಬರ್ 5 139 ಬಾಲ್ಸ್ ಆಡಿದ್ದಾರೆ ಅವರು. ಆಡಿದ್ದಾರೆ, ಬಟ್ 139 ಬಾಲ್ ಆಡಿದ್ದಾರೆ. ಸಾಯಿ ಸುದರ್ಶನ್ ಗುಡ್ ಟೆಂಪರ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಅವ್ರಿಗೆ ಸಪೋರ್ಟ್ ಯಾರು ಮಾಡ್ಲಿಲ್ಲ. ಆ ಕಡೆ ಎಂಡ್ ಅಲ್ಲಿ ಕುಲ್ದೀಪ್ ಯಾದವ್ ಇದ್ರು. ಕುಲ್ದೀಪ್ ಯಾದವ್ ಮಾಡಕ್ಕಾಗಿಲ್ಲ. ಅವ್ರು ನೈಟ್ ಬ್ಯಾಟ್ಸ್ಮನ್. ನಿನ್ನೆ ನೈಟ್ ಇದ್ದು ಈವ್ನಿಂಗ್ ಟೈಮ್ ಅಲ್ಲಿ ಬಂದ್ರು, ಓಕೆ. ಅದಾದ್ಮೇಲೆ ಬಂದಿರೋ ಬ್ಯಾಟ್ಸ್ಮನ್ ಧ್ರುವ್ ಜುರೇಲ್ ಆಗ್ಲಿ, ರಿಷಬ್ ಪಂತ್ ಆಗ್ಲಿ, ನಿತೀಶ್ ಕುಮಾರ್ ರೆಡ್ಡಿ ಆಗ್ಲಿ, ಯಾರು ಕೂಡ ಸಾಯಿ ಸುದರ್ಶನ್ಗೆ ಸಾಥ್ ಕೊಟ್ಟಿಲ್ಲ. ಅದೇ ಕುಲ್ದೀಪ್ ಯಾದವ್ ಅದು ಹಿಂದಿದ್ರಲ್ಲಿ 134 ಅವರು ಆಡಿದ್ದಾರೆ. 134 ಅವ್ರು ಆಡಿದ್ದಾರೆ. ಏನಕ್ಕೆ? ನೈಟ್ ಬ್ಯಾಟ್ಸ್ಮನ್ ಅವ್ರು ಬಂದಿದ್ರು, ಸೊ ಅದಕ್ಕೆ ಆಡಿದ್ದಾರೆ. ಅದನ್ನ ಬಿಟ್ರೆ ಇನ್ ಯಾರು ಕೂಡ ತೋರಿಸಿಲ್ಲ, ಎಕ್ಸೆಪ್ಟ್ ರವೀಂದ್ರ ಜಡೇಜಾ ಬಂದು ಏನೋ 54 ಹೊಡೆದಿರೋದ್ ಬಿಟ್ರೆ. T20 ತರ ಹೊಡೆದಿದ್ದಾರೆ, 87 ಬಾಲ್ 54. ಬಟ್ ಅವರು ಅಂದ್ರೆ ನಾರ್ಮಲಿ ವಿನ್ ಆಗ್ತಾ ಇರ್ಲಿಲ್ಲ ಅವರು. ಏನಕ್ಕೆ ಅಂತಂದ್ರೆ ನಾವು ಆಲ್ರೆಡಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನ್ ಲೀಡ್ ಕೊಟ್ಟಿದ್ವಿ ಅವ್ರಿಗೆ, ಅದ್ರಲ್ಲೇನೆ ಮ್ಯಾಕ್ಸಿಮಮ್ 50% ಲಾಸ್ ಆಗಿದ್ವಿ. ಇನ್ನ 40% ಎಲ್ಲಿ ಲಾಸ್ ಆದ್ವಿ ಅಂದ್ರೆ ಅವ್ರು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋದಲ್ವಾ, ಅಲ್ಲಿ ನಾವು ಏನು ಬೌಲಿಂಗ್ ಅಲ್ಲಿ ಪ್ರದರ್ಶನ ಅವ್ರು ಚೆನ್ನಾಗಿ ಆಡಿದ್ದಾರೆ. ಏನು ಮಾಡಕ್ ಆಗಲ್ಲ. ಇದೇ ತರ ಹೋದ್ರೆ ಇಂಡಿಯಾ ಟೆಸ್ಟ್ ಟೀಮು ಇದು ಎಷ್ಟನೇ ಸೀರೀಸ್ ಸೋತಿರೋದು ಅಂದ್ರೆ ಇದು ಕಂಟಿನ್ಯೂಸ್ ಆಗಿ 2ನೇ ಸೀರೀಸ್ ಸೋತ್ಬಿಟ್ಟಿದ್ದಾರೆ. ಇನ್ನೊಂದು ಸೀರೀಸ್ ಇರೋದು ಯಾವಾಗ? ನೆಕ್ಸ್ಟ್ ಇವಾಗ ಮೇ ಬಿ ಇವ್ರ ಮೇಲೆ ಇರ್ಬೇಕು. ಅದು ಆಸ್ಟ್ರೇಲಿಯಾ ಟೂರ್ ಮಾಡಲ್ಲ ಇವರು. ನೆಕ್ಸ್ಟ್ ಐ ಥಿಂಕ್ ಶ್ರೀಲಂಕಾ ಟೂರ್ ಇರ್ಬೋದು. ಶ್ರೀಲಂಕಾನು ಆತರ ಏನಿಲ್ಲ. ಶ್ರೀಲಂಕಾದವರು ತುಂಬಾ ಚೆನ್ನಾಗಿದ್ದಾರೆ ಟೆಸ್ಟ್ ಅಲ್ಲಿ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಗೌತಮ್ ಗಂಭೀರ್, ನಾನ್ ಹೇಳೋದು ಏನಂತಂದ್ರೆ ನನ್ನ ಅನಾಲಿಸಿಸ್ ಪ್ರಕಾರ ನೀವು ಸ್ವಲ್ಪ ಲೈಟ್ ಆಗಿ ಚೇಂಜ್ ಮಾಡ್ಬೇಕು ಟೀಮ್ ನ. ಆಮೇಲೆ ರೆಡ್ ಬಾಲ್ ಕ್ರಿಕೆಟ್ ಯಾರು ಸ್ಪೆಷಲಿಸ್ಟ್ ಇದಾರೆ ಅವ್ರನ್ನ ನೀವು ಟೆಸ್ಟ್ ಅಲ್ಲಿ ಆಡಿಸ್ಬೇಕು. T20 ಅವ್ರನ್ನ ಟೆಸ್ಟ್ ಅಲ್ಲಿ ಆಡ್ಸೋದು, ಟೆಸ್ಟ್ ಆಡೋರ್ನ T20 ಆಡ್ಸೋದು, T20 ಆಡೋರ್ನ ODI ಆಡ್ಸೋದು. ಎಲ್ಲಾರು ವಿರಾಟ್ ಕೊಹ್ಲಿ ಆಗಲ್ಲ ಅಲ್ವಾ? ಎಲ್ಲಾರು ರೋಹಿತ್ ಶರ್ಮಾ ಇವನ್ ರೋಹಿತ್ ಶರ್ಮಾನು ಟೆಸ್ಟ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿಲ್ಲ. ಆಗಿಲ್ಲ. ಯಾಕೆಂದ್ರೆ ಅವ್ರು T20 ಬ್ಯಾಟ್ಸ್ಮನ್, ODI ಬ್ಯಾಟ್ಸ್ಮನ್, ಬೆಸ್ಟ್ ಆಯ್ತಾ. ಸೊ ಅಂತ ಆ ಇದ್ರಲ್ಲಿ ಇರ್ಬೇಕಾದ್ರೆ ಎಲ್ಲಾರು ನೀವು ವಿರಾಟ್ ಕೊಹ್ಲಿ, ಎಲ್ಲಾರು ನೀವು ಸಚಿನ್ ತೆಂಡೂಲ್ಕರ್ ಅಂತ ಹೇಳಕ್ ಆಗೋದಿಲ್ಲ. ಸೊ ಅದನ್ನ ನೀವು ಸ್ವಲ್ಪ ಜಡ್ಜ್ಮೆಂಟ್ ನ ಕರೆಕ್ಟ್ ಆಗಿ ಮಾಡ್ಬೇಕಾಗಿದೆ. ಇವಾಗ ಎಲ್ಲಾರು ಹೈ ನ್ಯೂಸ್ ಏನಂತಂದ್ರೆ ಗೌತಮ್ ಗಂಭೀರ್ನ ಟೆಸ್ಟ್ ಟೀಮ್ ಇಂದ ಕೋಚ್ ಇಂದ ತೆಗೆದಾಕ್ಬೇಕು, ಕೋಚಿಂಗ್. ಯಾಕಂದ್ರೆ ಯಾವತ್ತು ನಾವು ಸೋತಿಲ್ದಿರೋರು ಸೋಲ್ತಾ ಇದೀವಿ ಅಂತ ನ್ಯೂಸ್ ಬರ್ತಾ ಇದೆ. ಬಟ್ ಅವಶ್ಯಕತೆ ಇಲ್ಲ. ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು, ಅಕ್ಸೆಪ್ಟೆನ್ಸ್ ಮಾಡಬೇಕು. ಸೀನಿಯರ್ ಪ್ಲೇಯರ್ಸ್ ಏನ್ ಹೇಳ್ತಾರೆ, ಎಕ್ಸ್ ಕ್ರಿಕೆಟರ್ಸ್ ಏನಿದ್ದಾರೆ, ಎಕ್ಸಾಂಪಲ್ ಅನಿಲ್ ಕುಂಬ್ಳೆ ಆಗಿರ್ಬೋದು, ಸೌರವ್ ಗಂಗೂಲಿ ಆಗಿರ್ಬೋದು, ರಾಹುಲ್ ದ್ರಾವಿಡ್, ಇನ್ಪುಟ್ ತಗೋಬೇಕು. ಇನ್ಪುಟ್ ತಗೊಂಡಾಗ ಏನಾಗುತ್ತೆ, ಅವರೆಲ್ಲ ಕೋಚಸ್ ಆಗಿದ್ದವರು ಅಲ್ವಾ. ಸೊ ಅವ್ರ ಇನ್ಪುಟ್ ತಗೊಂಡಾಗ ಸೀನಿಯರ್ಸ್ ಇನ್ಪುಟ್ ತಗೋಬೇಕು ಅಂತ ಹೇಳ್ತೀರಾ. ಅವ್ರು ಹೇಳ್ತಿದ್ದಾರೆ. ಸ್ವಲ್ಪ ಅಗ್ರೆಸಿವ್ ಇದ್ದಾರೆ, ಸ್ವಲ್ಪ ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಕೋಚಿಂಗ್ ಅಲ್ಲೂ ಅಗ್ರೆಸಿವ್ ತೋರಿಸ್ತಾ ಇದ್ದಾರೆ. ಹೌದೌದು, ಅದೇ ಪ್ರಾಬ್ಲಮ್ ಆಗಿರೋದು. ಎಕ್ಸೆಸಿವ್ ಅಗ್ರೆಸಿವ್ನೆಸ್ ಆಗಿಬಿಟ್ಟು ಆಗಿರೋದು. ಕೋಲ್ಕತ್ತಾದಲ್ಲಿ ಹೇಳಿದಾರೆ ಅವರು, ಒಳ್ಳೆ ಪಿಚ್ ಕೊಡ್ತೀವಿ, ಬ್ಯಾಟಿಂಗ್ ಆಡಿ, ನಿಮ್ಗೆ ಒಳ್ಳೆ ಟೀಮ್ ಇದೆ ಅಂತ. ಬಟ್ ಇವರು ಇಲ್ಲ, ನಂಗೆ ಟರ್ನಿಂಗ್ ಟ್ರ್ಯಾಕ್ ಬೇಕು ಅಂದ್ಬಿಟ್ಟು ಟರ್ನಿಂಗ್ ಟ್ರ್ಯಾಕ್ ತಗೊಂಡಿದ್ದಾರೆ. ಟರ್ನಿಂಗ್ ಟ್ರ್ಯಾಕ್ ಅಲ್ಲಿ ಇವ್ರು ಆಡಿಲ್ಲ, ಇವರೇ ಬೇಕು ಅಂತ. ಅದು ಇವರು ಸೆಲ್ಫ್ ಸೂಸೈಡ್. ಇದು
ಓಹೋ. ಪ್ಲೇಯರ್ಸ್ ಎಲ್ಲ ಸೂಸೈಡ್ ಇದು ಕೋಚ್ ಬಂದು ಕ್ಯೂರೇಟರ್ ಹೇಳಿದ್ದಾರೆ, ಇಲ್ಲ ನಾವು ಇದು ಡಿಸಿಷನ್ ಕೋಚ್ ಇರುತ್ತಾ, ನಾವ್ ಯಾವ ಕೋಚ್ ಇರುತ್ತೆ, ಹೌದಾ, ಆತರ ಆಪ್ಷನ್ ಇದೆಯಾ? ಕೋಚ್ ಇರುತ್ತೆ, ಪಿಚ್ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳುವಂತದ್ದು. ಅವ್ರು ಇಲ್ಲಿ ಬಂದು ಆಡ್ತಾ ಇದ್ರೆ ನಮ್ದು ಪಿಚ್ ಸೆಲೆಕ್ಷನ್ ಇರುತ್ತೆ. ಹೌದು, ನೀವು ಅಲ್ಲಿ ಹೋಗ್ಬೇಕಾದ್ರೆ ಅವ್ರದ್ದು ಇರ್ತದೆ. ಅದಕ್ಕೇನೆ ಹೋಮ್ ಅಡ್ವಾಂಟೇಜ್ ಅಂತ ಹೇಳೋದು, ಇನ್ನೇನಕ್ಕೆ ಅಂತಾರೆ ಹೋಮ್ ಅಡ್ವಾಂಟೇಜ್ ಅಂತ. ಇವರು ಇದನ್ನು ತಗೊಂಡ್ರೆ ಇವ್ರು ಬೇಕು ಅಂತ ಅವ್ರು ಹೇಳಿದ್ದಾರೆ, ನಿಮ್ ಟೀಮ್ ಚೆನ್ನಾಗಿದೆ, ಇಂಗ್ಲೆಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ. ಸೌರವ್ ಗಂಗೂಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ನನಗೆ ಟರ್ನಿಂಗ್ ಟ್ರ್ಯಾಕ್ ಬೇಕು ಅಂತಂದ್ರೆ ಟರ್ನಿಂಗ್ ಟ್ರ್ಯಾಕ್ ಕೊಟ್ಟಿದ್ದಾರೆ. ಟರ್ನಿಂಗ್ ಟ್ರ್ಯಾಕ್ ಅಲ್ಲಿ ಇವ್ರು ಆಡಿಲ್ಲ, ಆಯ್ತು ಓಕೆ, ಒನ್ ಔಟ್ ಕೇಸ್. ಏನ್ ರೀಸನ್ ಅಲ್ಲಿಗೆ ತಗೊಂಡ್ರಿ ಅವರು? ಇವ್ರು ಅವ್ರನ್ನ 2 ದಿವಸದಲ್ಲೇ ಮಠ ಮಾಡ್ಬಿಡೋಣ ಅಂತ ಇವರೇ ಮಠ ಆಗೋಗ್ಬಿಟ್ರು ಅಷ್ಟೇ. ಓ ಉಲ್ಟಾ, ಅವ್ರನ್ನ ಮಠ ಮಾಡಕ್ ಇವರೇ ಮಠ ಆಗ್ಬಿಟ್ರು. ಅದಾದ್ಮೇಲೆ ಇಲ್ಲಿ ಒಳ್ಳೆ ಪಿಚ್ ಕೊಟ್ರು, ಟಾಸ್ ಸೋತ್ರು, ಬ್ಯಾಟಿಂಗ್ ಅವ್ರು ಆಡಿದ್ರು, ಅವ್ರ 500 ಆಡ್ಬಿಟ್ರು. ಅದಾದ್ಮೇಲೂ ಇವರು ಚೆನ್ನಾಗಿ ಆಡ್ಬೋದಾಗಿತ್ತು. ಇವರು ಸ್ವಲ್ಪ ವೆರಿ ಪೂರ್ ಕ್ಯಾಪ್ಟನ್ಸಿ ಇದೆಯಲ್ಲ, ಅವರು ರಿಷಬ್ ಪಂತ್ ಆಡ್ಬೇಕು, ಎಲ್ಲಿ ಡಿಫೆನ್ಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಎಲ್ಲಿ ಅಗ್ರೆಸಿವ್ ಆಗಿ ಆಡ್ಬೇಕು ಅನ್ನೋದು ಗೊತ್ತಿಲ್ಲ. ಓಕೆ, 1 ನಾಟ್ ಪ್ಲೇಯರ್ ಅವರು ಯಾವಾಗ್ಲೂ ಹಂಗೆ ಆಡ್ತಾರೆ ಅಂತ ಅನ್ಕೊಳ್ಳೋಣ, ಬಟ್ ಎಲ್ಲಾ ಟೈಮಲ್ಲೂ ಒಂದೇ ತರ ಆಡ್ಬಾರ್ದಲ್ಲ, ಸಿಚುವೇಶನ್ ತಕ್ಕನಾಗ ಆಡ್ಬೇಕು ತಾನೆ, ಅದು ಮಿಸ್ಸಿಂಗ್ ಇದೆ. ರಿಷಬ್ ಪಂತ್ ಕ್ಯಾಪ್ಟನ್ಸಿ ಮಾಡಿರೋದು ಇದು. ಗಿಲ್ ಅವರು ಇಂಜುರಿ ಆಗಿದೆಯಲ್ಲ ಅವ್ರಿಗೆ, ಫಸ್ಟ್ ಮ್ಯಾಚ್ ಅಲ್ಲಿ ಗಿಲ್ ಇಂಜುರಿ ಆಯ್ತಲ್ಲ, ಅದಕ್ಕೆ ಇನ್ನು ಸೀನಿಯರ್ ಪ್ಲೇಯರ್ಸ್ ಯಾರು ಇರ್ಲಿಲ್ವಾ ಬೇರೆ ಯಾರು? ಗಿಲ್ಲೇ ವೈಸ್ ಕ್ಯಾಪ್ಟನ್ ಟೆಸ್ಟ್ಗೆ. ಓಕೆ, ಇವರು ಪಂತ್ ಸಾರಿ ಗಿಲ್ ಕ್ಯಾಪ್ಟನ್, ಪಂತ್ ವೈಸ್ ಕ್ಯಾಪ್ಟನ್ ಟೆಸ್ಟ್ಗೆ. ಅದಕ್ಕೋಸ್ಕರ ಪಂತ್ ಅಫಿಷಿಯಲಿ ಇಲ್ದಿರ್ಬೇಕಾದ್ರೆ ಸೊ ಇವರು ಮಾಡಿದ್ರು. ಆತರ ಮಧ್ಯದಲ್ಲೆಲ್ಲ ಚೇಂಜ್ ಮಾಡಕ್ಕಾಗಲ್ಲ. ವೈಸ್ ಕ್ಯಾಪ್ಟನ್ ಗಿಲ್ ಸಾರಿ ರಿಷಬ್ ಪಂತ್. ಓಕೆ ಓಕೆ ಓಕೆ. ಇವಾಗ ನೆಕ್ಸ್ಟ್ ಮ್ಯಾಚ್ ಬಂದು ಓಡಿಐ ಸ್ಟಾರ್ಟ್ ಆಗ್ತಾ ಇದೆ, ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ. ಸೊ ಅದ್ರದ್ದು ನಾವು ಪ್ರಿವ್ಯೂನು ಮಾಡ್ತೀವಿ, ರಿವ್ಯೂನು ಮಾಡ್ತೀವಿ. ಓಕೆ, ಇದು ಬೈ ಮ್ಯಾಚ್ ಒಂದು ಅನ್ಕೊಳ್ಳಿ. ಇವಾಗ ಶೆಡ್ಯೂಲ್ ಒಂದು 12 ಗಂಟೆಗೆ ಇದೆ ಅಂತಂದ್ರೆ ನಾವು ನಿಮ್ಗೆ ಈ ವಿಡಿಯೋನ 9 o'clock ಪೋಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಓಡಿಐ ಸೀರೀಸ್ದು, ಆಮೇಲೆ ಎಲ್ಲಾ ಸೀರೀಸ್ ಯಾವ್ಯಾವ ಇಂಡಿಯಾ ಸೀರೀಸ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಂತೀವಿ. ಪ್ಲಸ್ ಆಶಸ್ದು ಸಪರೇಟ್ ಆಗಿ ಅದ್ರದ್ದೇ ಬರುತ್ತದೆ. ಎವ್ರಿ ಡೇ ಮಾಡಕ್ ಟ್ರೈ ಮಾಡ್ತೀವಿ 5 days ಮ್ಯಾಚ್ ಅಲ್ಲಿ ಇದ್ದಾಗ. ಬಿಫೋರ್ ಮ್ಯಾಚ್ ಮಾಡ್ತೀವಿ ಪ್ರಿವ್ಯೂ, ಅದಾದ್ಮೇಲೆ ರಿವ್ಯೂನು ಮಾಡ್ತೀವಿ. ಏನಾದ್ರೂ ಸುಮಾರು ಜನ ಕಮೆಂಟ್ ಮಾಡಿದೀರಾ ಕಾಮಿಕ್ ಆಗಿ ಮಾಡಿ ಅದ್ ಮಾಡಿ ಅಂತ, ನೋಡೋಣ. ಇದನ್ನೊಂದು ಪ್ರಯತ್ನ ಮಾಡ್ತಾ ಇದೀವಿ, ಒಂದು ಸೆಟ್ ಆಫ್ ವಿಡಿಯೋಸ್ ಮಾಡ್ತೀವಿ. ಒಂದು ಸೀರೀಸ್, ಈ ಸೌತ್ ಆಫ್ರಿಕಾ ಸೀರೀಸ್ ನ ಇದೇ ರೀತಿ ಕಂಟಿನ್ಯೂ ಮಾಡ್ತೀವಿ. ಅದಾದ್ಮೇಲೆ ಆಶಸ್ನು ಇದೇ ರೀತಿ ಕಂಟಿನ್ಯೂ ಮಾಡ್ತೀವಿ. ಅದಾದ್ಮೇಲೆ ಏನೋ ಚೇಂಜಸ್ ಬೇಕು ಅನ್ಸಿದ್ರೆ ಚೇಂಜಸ್ ಮಾಡ್ತೀವಿ ಡೆಫಿನೆಟ್ಲಿ. ಯಾರ್ಯಾರು ನೋಡ್ತಾ ಇದೀರೋ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಇದನ್ನ ಶೇರ್ ಮಾಡಿ, ಸ್ವಲ್ಪ ನಮ್ಗೆ ಸಪೋರ್ಟ್